ಸೂರಜ್ ಕೇಸ್ ಬಗ್ಗೆ ಎಚ್ ಡಿ ರೇವಣ್ಣ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಕುಟುಂಬದ ವಿರುದ್ಧ ವ್ಯವಸ್ಥಿತವಾದಂಥ ಷಡ್ಯಂತ್ರ ಆಗ್ತಿದೆ ಅನ್ನುವಂಥ ಮಾತನ್ನು ಈಗ ಎಚ್ ಡಿ ರೇವಣ್ಣ ಹೇಳ್ತಿದ್ದಾರೆ. ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಎಚ್ ಡಿ ರೇವಣ್ಣ ನನ್ನ ಕುಟುಂಬದ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಈ ರೀತಿ ಯಾವ ಷಡ್ಯಂತ್ರಕ್ಕೂ ಕೂಡ ನಾನು ಹೆದರೋದಿಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಿದೆ. ಷಡ್ಯಂತ್ರ ಮಾಡ್ತಿರೋರು ಯಾರು ಅಂತ ಗೊತ್ತಾಗುತ್ತೆ. ಷಡ್ಯಂತ್ರ ಯಾರೆಲ್ಲ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ದೇವರು ಮತ್ತು ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ, ದೇವರು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಎಚ್ ಡಿ ರೇವಣ್ಣ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಸಂಪೂರ್ಣವಾಗಿ ವಿವರವಾಗಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ನನಗೆ ದೇವರು ಮತ್ತು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಎಲ್ಲವೂ ಕೂಡ ಸೂಕ್ತವಾಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರು ಇದ್ರ ಹಿಂದೆ ಇದ್ದಾರೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ನಾನೇನು ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಿದೆ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಹೆದರೋದು ನಾನೇನು ಹೆದರೋದು ಗೊತ್ತಿದೆ. ಏನು ಅದು ಕಾಲವೇ ನಿರ್ಧರಿಸುತ್ತೆ. ಯಾರು ಷಡ್ಯಂತ್ರ ಸರ್ ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರಿಗೂ ಏನು ಎಂತ ಅಂತ ನಿಮಗೆ ಬಿಡ್ತೀವಿ, ನಾನೇನು ಹೇಳೋಕ್ಕೆ ಓಕೆ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಏನೈತೆ ಅದ್ರ ಬಗ್ಗೆ ನಿನ್ನೆ ಸೂರಜ್ ಏನೇನು ನಡೆದಿದೆ ಗೊತ್ತಿಲ್ಲ, ಮೊನ್ನೆಯಿಂದ ನಡೆದಿದೆ ಗೊತ್ತಿಲ್ಲ ಸರ್. ನಿಮ್ಮ ಕಡೆಯವರು ದೂರು ಕೊಡೋಕೆ ಹೋಗಿದ್ರು, ನನಗೆ ಗೊತ್ತಿಲ್ಲಪ್ಪ. ಏನು ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಶಿವಣ್ಣವರು ದೂರು ಕೊಟ್ಟಕ್ಕೆ ಹೋಗಿದ್ರು ಅಂತ ದೂರು ಕೊಟ್ಟರೆ ಏನು ಗೊತ್ತಿಲ್ಲ ಸರ್. ಕಾಲ ಬಂದಾಗ ಎಲ್ಲ ಹೇಳ್ತೀನಿ, ಆ ಟೈಮ್ ಬರಲಿ.